ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, DKC ಅವರು ಈ ಸಣ್ಣ ರೈತರ ಸಾಲ ಮನ್ನಾ ಮಾಡ್ತಾರಾ ಅನ್ನುವಂಥ ಚರ್ಚೆ ಜೋರು ಹಿಡಿತಾ ಇದೆ. ಬೆಳಗಾಗಿ ಬಂದಿದ್ದಾರೆ, ಇಲ್ಲೇನಾದರೂ ಘೋಷಣೆ ಮಾಡ್ಬೋದಾ ಅನ್ನುವಂಥದ್ದು. ಮೋಸ್ಟ್ಲಿ ಘೋಷಣೆ ಮಾಡೋ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಯಾಕಪ್ಪ ಅಂತಂದ್ರೆ ಅವ್ರಿಗೂ ಗೊತ್ತದ ಇಲೆಕ್ಷನ್ ಭಾಳ ಸಮೀಪದಲ್ಲಿದೆ. ಸಣ್ಣ ರೈತರು ಸಾಕಷ್ಟಿದ್ದಾರೆ. ಅವರು ಒಂದಿಷ್ಟು 25-50 ಸಾವಿರ ಏನಾದರೂ ಸಾಲ ಅಲ್ಲಿವರೆಗೆ ಮನ್ನಾ ಮಾಡಿದರೆ ಒಂದಿಷ್ಟು ಮತ್ತಷ್ಟು ಮತಗಳು ಹೆಚ್ಚಾಗ್ತಾವೆ ಅನ್ನುವಂಥದ್ದು ಸ್ವಲ್ಪ ಎಲ್ಲ ಪಾರ್ಟಿಗಳು ಮಾಡ್ತಾರೆ. ಇವರು ಮಾಡ್ತಾಯಿದ್ದಾರೆ. ಇವರು ಈಗಂತಿ ಅವ್ರಿಗೆ DKC ಅವ್ರಿಗೂ ಸಹಿತ ಇವತ್ತು ಏನದಪ್ಪ ಅಂದ್ರೆ 2022ರಲ್ಲಿ ತಮ್ಮ ಗದ್ದುಗೇನು ಉಳಿಸ್ಕೊಂಡು ಹೋಗ್ಬೇಕಾಗ್ಯದ. ಯಾಕಂದರೆ ಅವ್ರಿಗೂ ಭಯ ಅದ, ಸಿದ್ದರಾಮಯ್ಯನವರು 2022ಕ್ಕೆ ಏನು ಮಾಡಬಹುದು ಅನ್ನುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವ್ರಂತೂ ರಾಜಕೀಯ ಬಿಟ್ಟು ಹೋಗಿಲ್ಲ, ದಿಲ್ಲಿಗೂ ಹೋಗಲಿಲ್ಲ, ಇಲ್ಲೇ ಉಳಿದಿದ್ದಾರೆ. ಪ್ರತಿಯೊಂದು ಹೆಜ್ಜೆಯನ್ನು ಮಾಪ್ ಮಾಡ್ತಾ ಇದ್ದಾರೆ. ಈಗಾಗಲೇ ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲೇ. ಮಾತಿನಂತೆ ನಡೆಯುವಂಥ ವ್ಯಕ್ತಿ, ನುಡಿದಂತೆ ನಡೆಯುವವರು ಅಂತೇಳಿ. ಮತ್ತು ರಾಷ್ಟ್ರ ಮಟ್ಟದಲ್ಲಿಯೂ ಒಬ್ಬ ಹಿಂದೂ ನಾಯಕ, ಹಿಂದುಳಿದವ್ರ ನಾಯಕ, OBC ನಾಯಕ, ಪ್ರಚಾರ ಸಾಕಷ್ಟು ಅದ. ರಾಹುಲ್ ಗಾಂಧಿ ಅವರಿಗೆ ಅವ್ರ ಮೇಲೆ ಅಪಾರವಾದ ನಂಬಿಕೆ ಅದ ಮತ್ತು ಗೆಲ್ಲಿಸಿಕೊಡುವ ಲೀಡರ್ ಇದ್ದಾರೆ ಅವರು. ಹೀಗಾಗಿ ಅವ್ರನ್ನ ತಮ್ಮೊಳಗೆ ಇಟ್ಕೊಂಡ ಜೊತೆಗೆ ಹಿಂದೂ ಜೊತೆಗೆ ರೈತರನ್ನು ಸಹಿತ ನಮ್ಮ ತೆಕ್ಕೆಯಲ್ಲಿ ತೆಗೆದುಕೊಳ್ಳುವಂಥ ಒಂದು ದೊಡ್ಡ ಪ್ಲ್ಯಾನನ್ನು DK ಶಿವಕುಮಾರ್ ಅವರು ಮಾಡ್ತಾಯಿದ್ದಾರೆ. ಸಹಜದ ತಮ್ಮದು ಈ ರಾಜಕೀಯ ಹೆಸರು ತುಳಿಬೇಕು, ಜೊತೆಗೆ ರೈತರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗಬೇಕು ಅನ್ನುವಂಥದ್ದು. ಇದು 25-50 ಸಾವಿರ ಸಾಲ ಯಾರು ಮಾಡ್ತಾರೆ ರೀ ಪಾಪ? ಯಾರು ಸಣ್ಣ ರೈತರು, ಎಕರೆನೋ ಅರ್ಧ ಎಕರೆನೋ ಪೋನಾಗುಂಟನೋ ಇಂಥ ಜನ ಮಾಡ್ತಾಯಿರ್ತಾರೆ. ದೊಡ್ಡ ಯಾಕಂದ್ರೆ ಅವ್ರಿಗೆ